ಹುಬ್ಬಳ್ಳಿ ನಗರದ ಸಿದ್ಧಾರೂಢ ಮಠದಲ್ಲಿ ಧ್ರುವ ನಕ್ಷತ್ರ ಎಂಬ ಚಲನಚಿತ್ರಕ್ಕೆ ಹಿರಿಯ ಪತ್ರಕರ್ತ ಗಣಪತಿ ಗಂಗೊಳ್ಳಿ ಅವರು ಕ್ಲಾಪ್ ಮಾಡಿದರು. ಹಿರಿಯ ನಟ ಡಾಕ್ಟರ್ ಗೋವಿಂದ ಮಣ್ಣೂರ್ ಅವರು ಕ್ಯಾಮೆರಾ ಗುಂಡಿ ಒತ್ತುವ ಮೂಲಕ ಚಾಲನೆ ನೀಡಿದರು. ಅತಿಥಿಗಳಾಗಿ ಉತ್ತರ ಕರ್ನಾಟಕ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಶಂಕರ್ ಸುಗತೆ, ಪತ್ರಕರ್ತರಾದ ಅಕ್ಬರ್ ಬೆಳಗಾಂಕರ್, ಡಾಕ್ಟರ್ ಪ್ರಭು ಗಂಜಿಹಾಳ್, ಡಾಕ್ಟರ್ ವೀರೇಶ್ ಹಂಡಿಗಿ, ನಿರ್ದೇಶಕ ಗುರುರಾಜ್ ಕಾಟೆ, ನಿರ್ಮಾಪಕ ರೇಣುಕುಮಾರ್ ಸಂಸ್ಥಾನ ಮಠ ಆಗಮಿಸಿದ್ದರು. ಬೆಂಗಳೂರಿನ ಲಕ್ಕಿ ಫಿಲ್ಮ್ಸ್ ವತಿಯಿಂದ ಆರ್ ಸಂಪತ್ ಈ ಚಿತ್ರವನ್ನು ನಿರ್ಮಿಸುತ್ತಿದ್ದು, ಕತೆ, ಚಿತ್ರಕಥೆ ಹಾಗೂ ನಿರ್ದೇಶನವನ್ನು ಶಿವಾಜಿರಾವ್ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ನಟ ವೈಜನಾಥ್ ಬಿರಾದಾರ್, ನಟಿ ಸುನಂದ ಕಲಬುರ್ಗಿ, ಕ್ಯಾಮರಾಮನ್ ಶಂಕರ್ರಾವ್ ಜೆಇ, ತುಳಸಿ ರಾಠೋಡ್, ಪ್ರಕಾಶ್ ವಿ, ಶಿವಾನಂದ್ ಕೆ, ಮಾಸ್ಟರ್ ಪ್ರಣವ್, ವೀರಣ್ಣ ವಿಠಲಾಪುರ್ ಹಾಗೂ ತಂತ್ರಜ್ಞರು ಇತರರು ಪಾಲ್ಗೊಂಡಿದ್ದರು. ಈ ಸಿನಿಮಾಕ್ಕೆ ಛಾಯಾಗ್ರಹಣವನ್ನು ಜೈ ಶಂಕರ್ ಮಾಡುತ್ತಿದ್ದು, ಸಂಕಲನವನ್ನು ಸಂಜೀವ್ ರೆಡ್ಡಿ ಮಾಡುತ್ತಿದ್ದಾರೆ. ಪ್ರಸಾದನ ಅಭಿನಂದನ್, ಪತ್ರಿಕಾ ಸಂಪರ್ಕ ಡಾಕ್ಟರ್ ಪ್ರಭು ಗಂಜಿಹಾಳ್, ಡಾಕ್ಟರ್ ವೀರೇಶ್ ಹಂಡಿಗಿ ಅವರು ಮಾಡುತ್ತಿದ್ದಾರೆ. ಕತೆ, ಚಿತ್ರಕಥೆ ಜೊತೆಗೆ ನಿರ್ದೇಶನವನ್ನು ಶಿವಾಜಿರಾವ್ ಮಾಡುತ್ತಿದ್ದು, ಆರ್ ಸಂಪತ್ ಈ ಸಿನಿಮಾಕ್ಕೆ ಹಣ ಹೂಡಿದ್ದಾರೆ. ಧ್ರುವ ನಕ್ಷತ್ರ ಚಲನಚಿತ್ರದ ಸುನಂದ ಮೇಡಮ್ ಅವರು ನಮ್ಮಲ್ಲಿ ಜೊತೆಗೆ ಇದ್ದಾರೆ.
ನಮಸ್ತೆ, ನಾನು ಸುನಂದ ಕಲಬುರ್ಗಿ. ಇವತ್ತು ಬೆಳಗ್ಗೆ ಹುಬ್ಳಿಗೆ ಬಂದಿದ್ದೀನಿ. ಧ್ರುವ ನಕ್ಷತ್ರ ಅಂತ ಸಿನಿಮಾ ಮುಹೂರ್ತ ಆಯಿತು ಇವಾಗ. ನನ್ನ ಜೊತೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಪ್ರಭು ಗಂಜಾಳ್ ಸರು, ವೀರೇಶ್ ಹಂಡ್ಗಿಯವರು ಅವರೆಲ್ಲ ಸಡನ್ನಾಗಿ ನೋಡಿಬಿಟ್ಟೆ, ತುಂಬ ಖುಷಿ ಆಯಿತು. ಎಲ್ಲರೂ ಇದ್ದೀವಿ ಇಲ್ಲಿ. ಇನ್ನೊಂದು ವಾರ ಶೂಟಿಂಗ್ ಇಲ್ಲೇ ನಡೀತಾ ಇದೆ. ಈ ಸಿನಿಮಾನಲ್ಲಿ ಮೇನ್ ಕ್ಯಾರೆಕ್ಟ್ರು ತುಂಬ ಕುಡುಕ ಆಗಿರ್ತಾನೆ. ಒಬ್ಬ ಕುಡುಕಗೆ ಏನು ಕುಡಿತಕ್ಕೆ ದಾಸನಾದರೆ ಅವ್ರ ಫ್ಯಾಮಿಲಿ ಏನಾಗುತ್ತೆ, ಅವ್ರ ಹೆಂಡತಿ ಮಕ್ಕಳ ಕಥೆ ಎಲ್ಲ ಏನಾಗುತ್ತೆ ಅನ್ನೋದೇ ಈ கதை மெயின். துருவ நட்சத்திரம் படம் ப்ரொடக்ஷன் ஸ்டார்ட் பண்ணுறோம். இன்றைக்கி தான் படம் பூஜை. அந்த படம் வந்து எல்லாரும் சப்போர்ட் பண்ணி அந்த படம் நல்லா இருக்கணும். இது பண்ணுறோம். நல்ல ஸ்டோரி, ஒரு மெசேஜ் சொல்லியிருக்கோம். ஒரு சைல்டு லேபரை பற்றி ஒரு மெசேஜ் சொல்லியிருக்கோம். அந்த படத்தை எல்லாரும் பார்க்கணும். அந்த படத்தோட இது உங்களுக்கு எல்லாம் புரியும். படம் பார்த்தா தான் அதோட இது எல்லாம் புரியும். போதும். ಧ್ರುವ ನಕ್ಷತ್ರ ಚಿತ್ರದ ನಿರ್ದೇಶಕ ನಾನು ಶಿವಾಜಿರಾವ್ ಹೋಳ್ಕರ್. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಯಾರು ಕಾಣಿಸ್ಕೊಳ್ತಾ ಇದ್ದಾರೆ? ಪ್ರಮುಖ ಪಾತ್ರದಲ್ಲಿ ಬಿರಾದರು, ಆಮೇಲೆ ಸುನಂದ ಮತ್ತು ಚಿಕ್ಕ ಮಕ್ಕಳು ಎಲ್ಲ ಇದೆ. ಧ್ರುವ ನಕ್ಷತ್ರ ಚಲನಚಿತ್ರದ ಛಾಯಾಗ್ರಾಹಕರಾಗಿ ನಾನು ಕೆಲಸ ಮಾಡುತ್ತಿದ್ದೇನೆ. ಈ ಚಿತ್ರದ ನಿರ್ಮಾಪಕರು ಆರ್ ಸಂಪತ್ ಅನ್ನೋರು, ನಿರ್ದೇಶನ ಬಂದು ಶಿವಾಜಿರಾವ್, ನನ್ನ ಹೆಸರು ಶಂಕರ್ ರಾವ್ ಅಂತ. ಇದನ್ನು ನಾವು ಉತ್ತರಾಖಂಡದಲ್ಲಿ ಮಾಡಬೇಕಂತ ನಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಉತ್ತರಾಖಂಡದಲ್ಲೇ ಮುಹೂರ್ತ ಮಾಡಿ ಸಿದ್ದಾಡೋ ಮಠದಲ್ಲೇ ಪೂಜೆ ಮಾಡಿಸ್ಬೇಕಂತ ಆಸೆ ಇತ್ತು. ಬಂದು ಮಾಡಿದ್ದೀವಿ. ಇಲ್ಲಿ ಕಲಾವಿದರು ಬಂದು ಬಿರಾದರ್, ರಾಜು ತಾಳಿಕೋಟೆ, ಸುನಂದ, ಲಕ್ಷ್ಮಿ, ಆಮೇಲೆ ಕೆಲವರು ಆರ್ಟಿಸ್ಟ್ಗಳಿದ್ದಾರೆ. ಓಕೆ. ಧ್ರುವ ನಕ್ಷತ್ರ ಚಲನಚಿತ್ರದ ವಿಲನ್ ನಮ್ಮೊಂದಿಗೆ ಇದ್ದಾರೆ. ಈಗ ಅವ್ರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ನಮಸ್ಕಾರ. ನಾವು ಧ್ರುವ ನಕ್ಷತ್ರ ಅಂತ ಹೇಳ್ಬಿಟ್ಟು ಮೂವಿ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ನಾನು ಈ ಪಾತ್ರದಲ್ಲಿ ಖಳನಾಯಕ ಈ ಪಾತ್ರದಲ್ಲಿ ಅಭಿನಯ ಮಾಡ್ತಾ ಇರೋದು. ಮೊದಲೆಲ್ಲ ಮಾಡಿದ್ದೀನಿ, ಬಟ್ ಪ್ರಥಮ ಬಾರಿಗೆ ನಾನು ಫಸ್ಟ್ ಒಂದು ಮೇನ್ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಾನು ಎಲ್ಲ ಚಿತ್ರತಂಡಕ್ಕೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗಿ ನಮಗೂ ಒಳ್ಳೆ ಪಾತ್ರಗಳನ್ನೆಲ್ಲ ಕೊಡೋಕ್ಕೆ ಮುಂದಾಗ್ತಾ ಇದ್ದಾರೆ ಸರ್ ಎಲ್ಲ. ಸೊ ಅವರಿಗೆಲ್ಲ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇಷ್ಟಪಡ್ತೀನಿ. ಹಾಗೂ ಜೊತೆಗೆ ಮಾಧ್ಯಮ ಮಿತ್ರರ ಜೊತೆಗೂ ಕೂಡ ನಾನು ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ನನ್ನ ಹೆಸರು ಪ್ರಕಾಶ್ ಬಿ ಅಂತ, ಬೆಂಗಳೂರು. ಹಲೋ, ನನ್ನ ಹೆಸರು ವೇಣುಕುಮಾರ್ ಜಿ ಸೊಸ್ಸಮಠ ಅಂತ. ಧ್ರುವ ನಕ್ಷತ್ರದಲ್ಲಿ ನಾನು ಬಿರಾದರ್ ಸರ್ ಅಮ್ಮಾಗಿಂದ ನಾನು ಪಾತ್ರ ಮಾಡ್ತಾ ಇದ್ದೇನೆ. ನಂದು ಒಬ್ಬ ಹುಡುಗನ ಪಾತ್ರ. ಮತ್ತು ಈ ಪಿಕ್ಚರು ಭಾಳ ಚೆನ್ನಾಗಿ ಬರ್ತಿದೆ. ಯಾಕೆಂದ್ರೆ ಒಂದು ಸ್ಲಮ್ ಏರಿಯಾದ ಒಂದು ಸ್ಟೋರಿ ಆಗಿತ್ತು. ಒಂದು ಜೀವನದಲ್ಲಿ ಒಂದು ಮಗು ಯಾವ ರೀತಿ ತನ್ನ ಮನೆತನವನ್ನು ನಡೆಸ್ತಾನ ಅನ್ನೋದನ್ನು ಇದರೊಳಗೆ ಮೂಡಿ ಬಂದಿರೋದು, ಈ ಪಿಕ್ಚರ್ದಲ್ಲಿ ಮೂಡಿ ಬಂದಿರುತ್ತದೆ. ಅದಕ್ಕೆ ನಾವೆಲ್ಲರೂ ಈ ಪಿಕ್ಚರ್ನ ಬಂದು ಥಿಯೇಟರಿಗೆ ಬಂದು ನೋಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ನಾನು ಡಾಕ್ಟರ್ ಶಂಕರ್ ಸುತ್ತೆ, ಕಲಾವಿದ. ಧ್ರುವ ನಕ್ಷತ್ರ ಅನ್ನುವಂತಹ ಈ ಚಲನಚಿತ್ರದಲ್ಲಿ ಬಿರಾದ ಅವರ ತಂದೆಯ ಕ್ಯಾರೆಕ್ಟರು, ಅರ್ಥಾತ್ ಈ ಕುಟುಂಬದ ಮುಖ್ಯ ಸದಸ್ಯ, ಆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಚಿತ್ರದಲ್ಲಿ ಈ ವಿಶೇಷ ಏನಂತ ಹೇಳಿ, ಈ ಚಿತ್ರದಲ್ಲಿ ಸುಮಾರು 1982ರ ಒಂದು ಪೂರ್ತಿ ಗ್ರೂಪ್ ಏನಿದೆಯೋ ಎಲ್ಲರೂ ಇದರಲ್ಲಿ ಸೇರಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಎಲ್ಲ ಹಳೆಯ ಜನ ಸೇರಿಕೊಂಡೇ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಈ ಚಿತ್ರ ಯಶಸ್ವಿ ಆಗಲಿ, ಇದನ್ನೆಲ್ಲರೂ ನೀವು ಹರೈಸಿ ತಿಳ್ಕೊಂಡು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.